ಕರುನಾಡ ವಿಜಯ ಸೇನೆಗೆ, ಕರುನಾಡ ವಿಜಯ ಸೇನೆಗೆ, ರಾಜ್ಯಾಧ್ಯಕ್ಷರಾದ ದೀಪಕ್ ಕಳ್ಳನಿಗೆ, ಕರುನಾಡ ವಿಜಯ ಸೇನೆಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಕರುನಾಡ ವಿಜಯ ಸೇನೆಗೆ, ರಾಜ್ಯಾಧ್ಯಕ್ಷರಾದ ದೀಪಕ್ ಕಳ್ಳನಿಗೆ. ಕರ್ನಾಟಕದ ವಿಜಯ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. 2024ನೇ ಸಾಲಿನ ಈ ರಾಜ್ಯೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಕದಂಬ ಕನ್ನಡಿಗ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಭುವನೇಶ್ವರಿ ಬೆಟ್ಟದಲ್ಲಿರುವಂತಹ ತಾಯಿ ಭುವನೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂಥದ್ದು ಅತ್ಯಂತ ವಿಶಿಷ್ಟ ಹಾಗೂ ವಿಭಿನ್ನವಾಗಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ತಾಯಿ ಭುವನೇಶ್ವರಿ ತಾಯಿಯ ಸನ್ನಿಧಿಯಲ್ಲಿಯೇ ಕದಂಬ ಕನ್ನಡಿಗ ಪ್ರಶಸ್ತಿಯನ್ನ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಸ್ತ ವಿಜಯ ಸೇನೆಯ ಮುಖ್ಯ ಪದಾಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಕನ್ನಡ ಮನಸ್ಸುಗಳು ಈ ತಾಯಿ ಭುವನೇಶ್ವರಿ ದೇವಿಯ ದೇವಸ್ಥಾನವನ್ನ ನೋಡುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಕದಂಬ ಕನ್ನಡಿಗ ಪ್ರಶಸ್ತಿಯನ್ನ ಭುವನೇಶ್ವರಿ ತಾಯಿ ದೇವಸ್ಥಾನದ ಸುತ್ತಮುತ್ತ ಆಯೋಜನೆ ಮಾಡಿರುವಂಥದ್ದು ಬಹಳಷ್ಟು ಜನರಿಗೆ ಖುಷಿಯನ್ನ ಕೊಟ್ಟಿತ್ತು. ಕರ್ನಾಟಕದಲ್ಲಿ ಬಹುತೇಕ ಕಡೆಗಳಲ್ಲಿ ಹುಡುಕಿದ್ರೂ ಕೂಡ ಕನ್ನಡ ತಾಯಿಯ ಆರಾಧನೆ ನಡೀತಾ ಇದ್ರೂ ಕೂಡ ಕನ್ನಡಾಂಬೆಯ ದೇವಸ್ಥಾನಗಳು ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಕೆಲವು ಬೆರಳೆಣಿಕೆಯ ಕಡೆಗಳಲ್ಲಿ ಮಾತ್ರ ತಾಯಿ ಭುವನೇಶ್ವರಿ ದೇವಿಯ ದೇವಸ್ಥಾನಗಳು ಇದ್ದಾವೆ. ಅಂತಹದ್ರಲ್ಲಿ ಪ್ರಮುಖವಾದಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಈ ತಾಯಿ ಭುವನೇಶ್ವರಿ ದೇವಿಯ ದೇವಸ್ಥಾನ. ಸೊ ಆ ಹಿನ್ನೆಲೆಯಲ್ಲಿ ಈ ದೇವಸ್ಥಾನವನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ವಿಜಯ ಸೇನೆ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ನೆರೆದಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ಈ ಕಾರ್ಯಕ್ರಮ ಅತ್ಯಂತ ಮುದವನ್ನ ನೀಡಿತ್ತು. ಕರುನಾಡ ವಿಜಯ ಸೇನೆಗೆ, ಕರುನಾಡ ವಿಜಯ ಸೇನೆಗೆ, ರಾಜ್ಯಾಧ್ಯಕ್ಷರಾದ ದೀಪಕ್ ಕಳ್ಳನಿಗೆ, ಕರುನಾಡ ವಿಜಯ ಸೇನೆಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ಕರುನಾಡ ವಿಜಯ ಸೇನೆಗೆ.